ಹರಿ ಓಂ ಹರೇ ಶ್ರೀನಿವಾಸ. ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಶ್ರವಣದುರ್ಗದಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಇತ್ತು. ಬಸ್ ಮಾಡಿದ್ರು ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿಯಿಂದ. ಕಲ್ಯಾಗೇಟ್ ಗಣೇಶನ ದೇವಸ್ಥಾನ ದರ್ಶನ ಮಾಡಿಕೊಂಡು ಎಲ್ಲರೂ ನಾವು ಅಲ್ಲಿಂದ ಒಂದು ಬಸ್ಸಲ್ಲಿ ಒಂದು ಶ್ರವಣದುರ್ಗಕ್ಕೆ ಹೊರಟ್ವಿ. ಸುಪ್ರಸಿದ್ಧವಾಗಿರುವಂಥ ಶ್ರವಣದುರ್ಗದ ಲಕ್ಷ್ಮೀನರಸಿಂಹಸ್ವಾಮಿ ದರ್ಶನ ಮಾಡಿ ನೋಡಿ. ಒಂದು ಕಲ್ಯಾಣೋತ್ಸವ, ಒಂದು ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡಿದ್ವಿ, ಒಂದು ಗಿರಿಜಾ ಕಲ್ಯಾಣೋತ್ಸವ ಮಾಡಿದ್ವಿ. ಹಾಗಾಗಿ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವನ ಆದಷ್ಟು ಕಡಿಮೆ ಮಾಡಿದ್ವಿ. ಎಲ್ಲ ಕಲ್ಯಾಣೋತ್ಸವನೂ ನೋಡಿದಂಥವರು ನಾವು ಈ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನೋಡೋಂಥ ಭಾಗ್ಯನ ಕುಣಿಗಲವರು ನಮ್ಮ ಒಂದು ಸಂಘಕ್ಕೆ ಹೇಳಿ, ನಮ್ಮ ಸಂಘದಲ್ಲಿರೋವಂಥ ಒಂದು ದೇವರುಗಳ್ನ ತಗೊಂಡು ನಾವೆಲ್ಲರೂ ಆ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗಿದ್ವಿ. ನೋಡಿ, ಆ ಬೆಟ್ಟ ಗುಟ್ಟ ತಪ್ಪಲು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಮೊದಲೇ ಸಿಗುವಂತಹ ವೀರಭದ್ರ ಸ್ವಾಮಿ ಇವರು ತುಂಬ ಒಂದು ಕೆಂಪೇಗೌಡರ ಕಾಲದ ದೇವಸ್ಥಾನಗಳಾಗಿದೆ. ಕೆಂಪೇಗೌಡರ ಕಾಲದಲ್ಲಿ ಕೆಂಪೇಗೌಡರು ಆ ಬೆಟ್ಟದಲ್ಲಿ 7 ಕೋಟೆಯನ್ನು ಕಟ್ಟಿಸಿದ್ರಂತೆ. ಮತ್ತು ಬೆಟ್ಟನ ನೋಡಿ ತುಂಬ ಒಂದು ಕಡ್ದಿಯಾಗಿದೆ. ಹತ್ತಬೇಕಾದ್ರೆ ಭಾಳ ಹುಷಾರಾಗಿ ಆ ಬೆಟ್ಟದ ಮೇಲೆ ಹತ್ತಬೇಕು. ಮತ್ತು ಆ ಬೆಟ್ಟಕ್ಕೆ ಕರಿಗುಡ್ಡ ಬಿಳಿಗುಡ್ಡ ಅಂತ ಹೇಳಿ ಪ್ರಸಿದ್ಧಿಯಾಗಿ ಆ ಹೆಸರನ್ನು ಕರೀತಾರೆ. ಮತ್ತು ತುದಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ನಂದಿ ದೇವಸ್ಥಾನ ಇದೆ. ಮತ್ತು ಈ ಕಡೆ ಪೂರ್ತಿ ಮಾಗಡಿ ಪಟ್ಟಣನೂ ಸಹ ಕಾಣುತ್ತಂತೆ. ಒಂದು ಕಡೆ ಮಂಚಿಲ್ಬನೆ ಅಣೆಕಟ್ಟು ಕಾಣಿಸುತ್ತೆ. ಮತ್ತು ಸುತ್ತಲ ಕಾಡುಗಳನ್ನೂ ಸಹ ಆ ಒಂದು ಬೆಟ್ಟದ ತುದಿಲಿ ಹೋಗಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ಸ್ನೇಹಿತರೆ. ಹಂಗಾಗಿ ಆ ಬೆಟ್ಟದ ಮೇಲೆ ಅಷ್ಟೆಲ್ಲ ಒಂದು ಕಾಣಿಸುತ್ತೆ. ಅಷ್ಟು ಎತ್ತರವಾಗಿರುವಂಥ ಈ ಶ್ರವಣದುರ್ಗದ ಬೆಟ್ಟನ ಹತ್ತೋದು ಅಷ್ಟೊಂದು ಸುಲಭವಲ್ಲ, ಭಾಳ ಕಷ್ಟ ಇದೆ. ಭಾಳ ಹುಷಾರಾಗಿ ಹತ್ತಬೇಕು. ಇಳಿವಾಗಂತೂ ಹತ್ತೋದಕ್ಕಿಂತ ಇಳಿವಾಗ ಭಾಳ ಹುಷಾರಾಗಿ ಇಳಿಬೇಕಂತೆ. ಯಾಕಂದರೆ ಅಷ್ಟೊಂದು ಕಡ್ದಿರೋದ್ರಿಂದ ಭಾಳ ಒಂದು ಮುನ್ನೆಚ್ಚರಿಕೆ ತಗೊಂಡು ಆ ಬೆಟ್ಟದಿಂದ ಇಳಿಬೇಕು. ಹಂಗಾಗಿ ಆ ಶ್ರವಣದುರ್ಗದ ಬೆಟ್ಟ ಅಷ್ಟೊಂದು ಪ್ರಸಿದ್ಧಿಯಾಗಿದೆ. ಮತ್ತು ವೀರಭದ್ರ ಸ್ವಾಮಿ ಇರೋಂಥ ಧ್ವಜಸ್ತಂಭ ಬಂದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಒಂದು ಧ್ವಜಸ್ತಂಭ ಆಗಿದೆ ಸ್ನೇಹಿತರೆ. ಅಷ್ಟು ದೊಡ್ಡದೊಂದು ಧ್ವಜಸ್ತಂಭ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇದೆ. ಹಂಗಾಗಿ ನಮ್ಮ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಉಸಿರಾಡೋ ದೇವರು ಅಂತಲೇ ಕರೀತಾರೆ, ಜೀವಂತ ಒಂದು ದೇವರು ಅಂತಲೇ ಕರೀತಾರೆ. ತುಂಬ ಒಂದು ಕುಟುಂಬಗಳಿಗೆ ಒಂದು ಕುಲ ದೇವರಾಗಿದೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಬಂದೊಂದು ಅರವಂಟಿಕೆಗಳು, ಸೇವೆಗಳು, ಕರ್ನೆರೆಗಳು, ಬರ್ತಡೇ, ನಾಮಕರಣ, ಮದುವೆ, ಮುಂಜಿ ತುಂಬ ಸೇವೆ ನಡೆಯುತ್ತೆ. ಪಕ್ಕದಲ್ಲೇ ಅಮ್ಮನವರಿದ್ದಾರೆ, ಲಕ್ಷ್ಮೀ ಅಮ್ಮನವರು. ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ತುಂಬ ಪ್ರಸಿದ್ಧ ಆದಂತಹ ದೇವರಾಗಿದೆ. ಮತ್ತು ನರಸಿಂಹಸ್ವಾಮಿ ಜೀವಂತ ದೇವರು ಅಂತ ಏನಕ್ಕೆ ಕರೀತಾರೆ ಅಂದರೆ, ಇವತ್ತಿಗೂ ಅಲ್ಲಿ ಒಂದು ಮಂಗಳಾರತಿ ಮಾಡಿದಂತಹ ತಟ್ಟೆನ ಆ ದೇವ್ರ ಮುಂದೆ ಹಿಡಿದ್ರೆ ಅದು ಗಾಳಿಗೆ ದೀಪ ಅಳ್ಳಾಡುತ್ತಂತೆ. ಹಂಗಾಗಿ ಅದು ಜೀವಂತ ಇರುವಂತಹ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೇ ಆ ನರಸಿಂಹಸ್ವಾಮಿಯವ್ರಿಗೆ ಪ್ರಸಿದ್ಧಿಯಾಗಿದೆ. ತುಂಬ ಪವಿತ್ರವಾದಂತಹ ಒಂದು ದೇವಸ್ಥಾನ ಆಗಿದೆ. ನೀವು ಮನಸ್ಸಲ್ಲಿ ಏನೇ ಹರಕೆ ಮಾಡಿಕೊಂಡ್ರೂ ಆ ದೇವಸ್ಥಾನದಲ್ಲಿ ಹಾಗೇ ಆಗುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿಶಾಲಿ, ಅಷ್ಟು ಪವರ್ ಇರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪ್ರತಿಯೊಬ್ಬರು ಬರ್ತಾರೆ. ಇನ್ನೊಂದು ವಾರದಲ್ಲಿ ಅಲ್ಲಿ ಜಾತ್ರೆ ತೇರು ಸಹ ಆಗುತ್ತೆ. ಬಂದಂಥ ಭಕ್ತಾದಿಗಳಿಗೆಲ್ಲ ಒಂದು ಅನ್ನ ಪ್ರಸಾದನ ಎಲ್ಲೆಲ್ಲೂ ನೀರು ಮಜ್ಜಿಗೆ, ಪಾನಕ, ಅನ್ನ ಪ್ರಸಾದ ತುಂಬ ಚೆನ್ನಾಗಿ ಹಂಚ್ತಾರೆ. ಮತ್ತು ಶನಿವಾರ ಒಂದು ಏನೋ ರಥೋತ್ಸವ ಕಾರ್ಯಕ್ರಮ ಇದೆ. ಈ ಎಲ್ಲ ಒಂದು ಕಾರ್ಯಕ್ರಮನೂ ತುಂಬಾ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಬರೋಂಥ ಭಕ್ತಾದಿಗಳಿಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ನಮ್ಗಳಿಗೂ ನೋಡಿ, ಅಲ್ಲೇ ಪಕ್ಕದಲ್ಲಿ ಇರೋಂಥ ಚೌಟ್ರಿಲಿ ಅವರು ನಮಗೆ ಒಂದು ಕಲ್ಯಾಣೋತ್ಸವಕ್ಕೆ ಅವಕಾಶ ಮಾಡಿಕೊಟ್ರು. ಮಾಗಡಿಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರನ್ನ ಕರ್ಕೊಂಡೋಗಿ ನಾವೆಲ್ಲ ಅಲ್ಲ ಅಲಂಕಾರ ಮಾಡಿ ಒಂದು ಪೂಜೆಗೆಲ್ಲ ರೆಡಿ ಮಾಡ್ದೋ. ಹೋದಂಥ ನಮ್ಮ ಒಂದು ಅವ್ರಿಗೆ ಒಂದು ನಮಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವ್ರಿಗೆಲ್ಲರಿಗೂ ಸಹ ಅವ್ರಿಗೊಂದು ತಿಂಡಿ ವ್ಯವಸ್ಥೆ, ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ, ಕರ್ಕೊಂಬರೋದು ಕರ್ಕೊಂಡೋಗೋದು ಪ್ರತಿಯೊಂದು ಸೇವೆನೂ ಸಹ ಅವರೇ ವಹಿಸ್ಕೊಂಡು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಒಂದು ವೆಂಕಟಾದ್ರಿ ಭಜನಾ ಮಂಡಳಿ ವತಿಯಿಂದ ಮಾಡಿಕೊಟ್ರು. ನಮ್ಮ ಸಂಘದ ಅಧ್ಯಕ್ಷರಾದಂಥ ಆದಿಲಕ್ಷ್ಮಿ ಅಕ್ಕನವರು ಇದನ್ನು ವಹಿಸ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಬಂದರು ಸ್ನೇಹಿತರೆ. ನೋಡಿ, ಆ ಸ್ವಾಮಿ ಸನ್ನಿಧಿಲಿ ಏನು ನಾವು ಹೋಗಿ ಒಂದು ಸೇವೆ ಮಾಡಬೇಕು ಅಂದರೆ ನಮಗೆ 7 ಜನ್ಮದ ಪುಣ್ಯ ಇರಬೇಕು.
ಮತ್ತು ಈ ಒಂದು ಕಲ್ಯಾಣೋತ್ಸವ ಸೇವೆಗೆ ಬಂದಂಥವರು ಅವ್ರಿಗೆ ಮದುವೆಯಾಗಿ 60 ವರ್ಷ ಆಗಿತ್ತು. ಅದ್ರ ಪ್ರಯುಕ್ತ ಅವರು ನರಸಿಂಹಸ್ವಾಮಿ ಕಲ್ಯಾಣೋತ್ಸವನ ಹಮ್ಮಿಕೊಂಡಿದ್ರು. ಆ ವಯಸ್ಸಾದಂಥ ದಂಪತಿಗಳು ಮದುವೆ ಆಗಿ 60 ವರ್ಷ ಆಗಿದೆ, ಅವ್ರಿಗೆ ಹೆಚ್ಚು ಕಡಿಮೆ ಒಂದು 85-90 ವರ್ಷ ಆಗಿದೆ. ತುಂಬ ಖುಷಿಯಾಯಿತು ಆ ದಂಪತಿಗಳ್ನ ನೋಡಿ, ಅವರೊಂದು ಮಾಡ್ತಾ ಇರೋ ಈ ದೇವ್ರ ಸೇವೆ ನೋಡಿ ನಮ್ಮ ಜನ್ಮ ಪಾವನ ಆಯಿತು. ಹಂಗಾಗಿ ನಾವೆಲ್ಲರೂ ಹೋಗಿ ಒಂದು ಹಾಡು, ಒಂದು ಸಂಗೀತ, ಒಂದು ಕಾರ್ಯಕ್ರಮನ ಎಲ್ಲ ನಿಂತ್ಕೊಂಡು ಭಾಗವಹಿಸಿ ಒಂದು ಕಲ್ಯಾಣೋತ್ಸವ ಮಾಡಿ, ಆ ನಂತರ ಅವ್ರಿಗೆಲ್ಲ ನಾವು ಒಂದು ಅರಿಶಿನ ಕುಂಕುಮ ಇಟ್ಟು ಅವ್ರುಗಳಿಗೂ ಒಂದು ಪೂಜೆ ಮಾಡಿ ಅವರಿಂದ ನಾವೊಂದು ಆಶೀರ್ವಾದ ತಗೊಂಡು ಬಂದ ಸ್ನೇಹಿತರೆ. ಭಾಳ ಒಂದು ಖುಷಿ ಆಯಿತು. ಈ ಕಲ್ಯಾಣೋತ್ಸವ ನಡೆಸ್ಕೊಟ್ಟಂಥ ದಂಪತಿಗಳು ನೂರಾರು ವರ್ಷ ಸುಖವಾಗಿ ಚೆನ್ನಾಗಿರಲಿ. ಏನು ನರಸಿಂಹಸ್ವಾಮಿ ಸನ್ನಿಧಿಲಿ ನಡೆಸ್ಕೊಟ್ಟಂಥ ಈ ಕಲ್ಯಾಣೋತ್ಸವ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೋಡಿ. ಏನೊಂದು ಕಲ್ಯಾಣೋತ್ಸವ ಮಾಡ್ತಾರೆ ಮತ್ತು ಅವರು ನೋಡ್ತಾರೆ, ಅವ್ರಿಗೆಲ್ರಿಗೂ ಫಲ ಸಿಗುತ್ತೆ. ಎಲ್ಲರ ಕೈಲೂ ಮಾಡಿಸೋ ಶಕ್ತಿ ಇರೋದಿಲ್ಲ. ಹಂಗಾಗಿ ಮಾಡೋರ ಹತ್ರ ನಾವು ನೋಡೋದ್ರಿಂದನೂ ನಮಗೆ 100ರಷ್ಟು ಒಂದು ಫಲ ಈ ಒಂದು ಕಲ್ಯಾಣೋತ್ಸವದಿಂದ ಸಿಗುತ್ತೆ ಸ್ನೇಹಿತರೆ. ಏನು ಒಂದು ಬಂಡೆಯಲ್ಲಿ ಉದ್ಭವ ಆಗಿರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ. ಸಾವಿರಾರು ಜನ ದಿನನಿತ್ಯ ಪ್ರವಾಸಿಗಳು, ಒಂದು ಮದುವೆ ಆಗಿರೋರು, ಮದುವೆ ಆಗಬೇಕಾದವರು, ತುಂಬ ಒಂದು ಚೆನ್ನಾಗಿರೋಂಥ ಒಂದು ಸ್ಥಳ ಆಗಿದೆ. ಅದು ಪ್ರವಾಸಿ ಸ್ಥಳ ಅಂತಲೇ ಪ್ರಸಿದ್ಧಿಯಾಗಿದೆ ಒಂದು ಶ್ರವಣದುರ್ಗ. ಹಂಗಾಗಿ ತುಂಬ ಜನ ಈ ಶ್ರವಣದುರ್ಗಕ್ಕೆ ಎಲ್ಲರೂ ಹೋಗಿ ಬನ್ನಿ, ನರಸಿಂಹಸ್ವಾಮಿ ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಎರಡೂ ಇದೆ, ಹೃದಯದಲ್ಲಿ ಲಕ್ಷ್ಮಿನ ಕೂರಿಸ್ಕೊಂಡಿದ್ದಾರೆ. ಹಂಗಾಗಿ ಅವರು ಜೋಡಿ ಆಶೀರ್ವಾದ ನಮ್ಮ ಮೇಲಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ಎಲ್ಲರೂ ಹಾಯ್ ಮಾಡಿ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಶ್ರವಣದುರ್ಗದಲ್ಲಿ ಇವತ್ತು ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ 6ನೇದು ತಿರುಪತಿ ಭಜನಾ ಮಂಡಳಿ ವತಿಯಿಂದ ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಕಲ್ಯಾಣೋತ್ಸವ ತುಂಬಾ ಚೆನ್ನಾಗಾಯಿತು. ನಮ್ಮ ಟೀಮ್ ಎಲ್ಲ ಈಗ ಬಂದು ಕಲ್ಯಾಣೋತ್ಸವ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರಿ ಓಂ ಹರೇ ಶ್ರೀನಿವಾಸ. ಹಂಗೆ ನಿಂತ್ಕೊಳ್ಳಿ ಎಲ್ಲರೂ ಹೇಳಿ ಹರೇ ಶ್ರೀನಿವಾಸ ಅಂತ. ಎಲ್ಲರೂ ಹೇಳಿ ಹರೇ ಶ್ರೀನಿವಾಸ, ಹರೇ ನರಸಿಂಹಸ್ವಾಮಿ, ಬಾರೋ ಪ್ರಿಯಾ ಚಂಡನಾಡೋಣ ಬಾರೋ ಪ್ರಿಯಾ, ಆಡೋಣ ಬಾರೋ ಪ್ರಿಯಾ ಚಂಡನಾಡೋಣ ಬಾರೋ ಪ್ರಿಯಾ. ಮಲ್ಲಿಗೆ ವನದಲ್ಲಿ ಮಲ್ಲೆಯರು ನಾವೆಲ್ಲ, ಮಲ್ಲಿಗೆ ವನದಲ್ಲಿ ಮಲ್ಲೆಯರು ನಾವೆಲ್ಲ, ಮಲ್ಲಿಗೆ ಹೂವ ತಂದು ಚಂಡ ಕಟ್ಟಾಡೋಣ ಬಾರೋ ಆಡೋಣ ಬಾರೋ ಪ್ರಿಯಾ ಚಂಡನಾಡೋಣ ಬಾರೋ ಪ್ರಿಯಾ. ಜಾಜಿಯ ವನದಲ್ಲಿ ಜಣೆಯರು ನಾವೆಲ್ಲ, ಜಾಜಿಯ ವನದಲ್ಲಿ ಜಣೆಯರು ನಾವೆಲ್ಲ, ಜಾಜಿಯ ಹೂವ ತಂದು ಚಂಡ, ಜಾಜಿಯ ಹೂವ ತಂದು ಚಂಡ ಆಡೋಣ ಬಾರೋ, ಆಡೋಣ ಬಾರೋ ಪ್ರಿಯಾ. ಸರ್ಚ್ ಮಾಡ್ತೀನಿ ಬಿಡಿ, ಸಿಕ್ಬಿಡುತ್ತೆ. ಬಾರೋ ಪ್ರಿಯಾ. ಅಲ್ಲೇ ಒಂದು ಕಲ್ಯಾಣೋತ್ಸವಕ್ಕೆ ಬಂದಂತಹ ಬೆಂಗಳೂರಿನವರು ನಮ್ಮ ಒಂದು ಕಲ್ಯಾಣೋತ್ಸವನ ನೋಡಿ ತುಂಬ ಖುಷಿಪಟ್ಟು, ಆ ಕಲ್ಯಾಣೋತ್ಸವ ಎಲ್ಲ ಆದಮೇಲೆ ಒಂದು ಚೆಂಡನ್ನ ಎಸ್ತಾಡೋ ಅಂತಹ ಒಂದು ಹಾಡನ್ನ ಹೇಳ್ತೀವಿ. ಅವರು ಹೊಸ್ದಾಗಿ ಇದೊಂದನ್ನು ಹಾಡನ್ನು ನಮಗೆ ಆ ಬಸ್ಗೆ ಬಂದು ಪಾಪ ಅವ್ರ ಹತ್ತಿ ಈ ಒಂದು ಹಾಡನ್ನ ತುಂಬ ಚೆನ್ನಾಗಿ ಅವರು ನೋಡಿ, ಅಷ್ಟು ವಯಸ್ಸಾಗಿದ್ರೆ ಎಷ್ಟು ಚೆನ್ನಾಗಿ ರಾಗ ತಾಳದಿಂದ ಆ ಹಾಡನ್ನ ಹೇಳ್ಕೊಟ್ರು. ಆನಂತರ ನಾವೆಲ್ಲ ವಾಪಸ್ ಬರಬೇಕಾದ್ರೆ ಆ ಬೆಟ್ಟ ಗುಟ್ಟ ಮರ ಗಿಡ ಎಲ್ಲ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಬಂದೋ ಸ್ನೇಹಿತರೆ. ಆ ಒಂದು ಶ್ರವಣದುರ್ಗದ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗ್ಬಿಟ್ರೆ ವಾಪಸ್ ಬರೋಕ್ಕೆ ಮನಸ್ಸೇ ಬರಲ್ಲ. ಆ ವಾತಾವರಣ, ಗಾಳಿ, ಬೆಳಕು ಎಲ್ಲ ನೋಡಿಕೊಂಡು ಆ ವೀರಭದ್ರ ಸ್ವಾಮಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದನೂ ಒಂದು ಆಶೀರ್ವಾದ ತೊಗೊಂಡು ನಾವು ಹೊರಟು ಬಂದ್ವಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.